ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮಗೆಲ್ಲ ಕರ್ನಾಟಕ ದರ್ಶನದ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಬನಶಂಕರಿ ಬಸ್ ಸ್ಟಾಪಿಂದ ಇನ್ನೊಬ್ಬ ಕನ್ನಡದ ಕಲಾವಿದರ ಮನೆಗೆ ಹೋಗ್ತಾ ಇದ್ದೀವಿ. ಕಲಾವಿದರ ಮನೆಯೇ ತೋರಿಸ್ತಾ ಇದ್ದೀವಿ. ಹಾಗಿದ್ರೆ ಬನ್ನಿ ಹೋಗೋಣ. ನಾವೀಗ ಬನಶಂಕರಿ ಬಸ್ ಸ್ಟಾಪ್ ಪಕ್ಕದಲ್ಲೇ ಇರುವಂತಹ ವಿಷ್ಣುವರ್ಧನ್ ರಸ್ತೆ ಮುಖಾಂತರ ಹೋಗ್ತಾ ಇದ್ದೇವೆ. ಇಲ್ಲೇ ಪಕ್ಕದಲ್ಲಿ ಬನಶಂಕರಿ ದೇವಸ್ಥಾನ ಸಹ ಇದೆ. ಆ ದೇವಸ್ಥಾನದ ಪಕ್ಕದ ರಸ್ತೆಯಲ್ಲಿ ನಾವು ಈ ವಿಷ್ಣುವರ್ಧನ್ ರಸ್ತೆ ಅಂತ ಕರೀತಾರೆ, ಇದೇ ರಸ್ತೆಯಲ್ಲಿ ಹೋಗ್ತಾ ಇದ್ದೇವೆ. ಇದು ಮುಂದೆ ಕದಿರೇನಹಳ್ಳಿ ಸರ್ಕಲ್ಗೆ ಕೂಡ್ಕೊಳ್ಳುತ್ತೆ. ನೋಡಿ, ಬೆಳಗ್ಗೆ ಅಷ್ಟೊಂದು ಟ್ರಾಫಿಕ್ ಇದೆ. ಜನ ಎಲ್ಲಿಗೆ ಹೋಗ್ತಾರೆ ಏನೋ ಗೊತ್ತೇ ಆಗೋದಿಲ್ಲ ಮಾರೆ. ಇನ್ನು ಇವಾಗ ಸಮಯ 6:45, 6:45 ಆಗಿದೆ. ಇಷ್ಟು ಬೇಗನೆ ಇಷ್ಟೊಂದು ಜನ ಹೊರಗಡೆ. ಅಲ್ಲೋಡಿ ಗಾಡಿಗಳೆಲ್ಲ ಯಾವ ಥರ ಬರ್ತಿದ್ದಾವೆ. ಬನ್ನಿ ನಮ್ಮ ಕೆಲಸ ನಾವು ಮಾಡೋಣ. ಹಾಗಿದ್ರೆ ಇವತ್ತು ನಾವು ನೋಡೋಕೆ ಹೋಗ್ತಿರೋದು ಮಿಸ್ಟರ್ ಸೃಜನ್ ಲೋಕೇಶ್ ಅವರ ಮನೆನ. ಸೃಜನ್ ಲೋಕೇಶ್ ನಿಮಗೆಲ್ಲ ಗೊತ್ತು, ಗಿರಿಜಾ ಲೋಕೇಶ್ ಮತ್ತು ಲೋಕೇಶ್ ಅವರ ಮಗ. ಇವರು ಹುಟ್ಟಿದ್ದು 28ನೇ ಜೂನ್ 1980, 1980. ಒಬ್ಬ ಆ್ಯಕ್ಟರು, ಚಿತ್ರನಟ, ಅದರ ಜೊತೆ ಟೆಲಿವಿಷನ್ ಪ್ರೆಸೆಂಟರು, ಆ್ಯಂಕರು ಮತ್ತು ರೇಡಿಯೋ ಪ್ರೆಸೆಂಟರು, ಹಾಗೆಯೇ ಪ್ರೊಡ್ಯೂಸರು, ಮತ್ತು ಈಗ ಸದ್ಯಕ್ಕೆ ಕಾಮಿಡಿ ಕಿಂಗ್ ಅಂತಲೂ ಕೂಡ ಕರಿಬೋದು. ಯಾಕಂದರೆ ಇವರು ನಡೆಸಿಕೊಡ್ತಕ್ಕಂತಹ ಮಜಾ ಟಾಕೀಸ್ ಇಡೀ ಕರ್ನಾಟಕದಾದ್ಯಂತ ಫೇಮಸ್ಸು. ನೋಡಿ, ಬೆಳಗ್ಗೆ ಎಷ್ಟೊಂದು ಟ್ರಾಫಿಕ್ ಇದೆ. ಈ ಒಂದು ಸರ್ಕಲಲ್ಲಿ ಇಲ್ಲಿ ಮುಂದೆ ನಾವು ಲೆಫ್ಟ್ ತಗೊಂಡ್ರೆ ಕುಮಾರಸ್ವಾಮಿ ಲೇಔಟ್ ಕಡೆ ಹೋಗ್ತೀವಿ. ನಾನು ಇನ್ನೂ ಸ್ಟ್ರೇಟ್ ಹೋಗ್ಬೇಕಿಲ್ಲಿ. ಮುಂದೆ ಕದಿರೇನಹಳ್ಳಿ ಬ್ರಿಡ್ಜ್ ಸಿಗುತ್ತೆ ನಮಗೆ. ಆ ಕದಿರೇನಹಳ್ಳಿ ಬ್ರಿಡ್ಜಿಂದ ನಾನು ರೈಟ್ ತಗೊಂಡ್ರೆ ನಾಯಂಡಹಳ್ಳಿ ರೂಟಲ್ಲಿ ಕನೆಕ್ಟ್ ಆಗ್ತೀನಿ. ಮುಂಚೆ ಸಹ ಈ ರಸ್ತೆಯಲ್ಲಿ ಬಂದಿದ್ದೀವಿ ನಾವು. ದುನಿಯಾ ವಿಜಯ್ ಅವರ ಮನೆಯನ್ನು ತೋರಿಸುವಾಗ ಇದೇ ರಸ್ತೆಯಲ್ಲಿ ಬಂದಿರುವಂತಹ ನೆನಪು ನನಗೆ. ನೀವೇನಾದರೂ ಆ ವಿಡಿಯೋ ಇನ್ನೂ ನೋಡಿದ್ದಿಲ್ಲ ಅಂತಂದರೆ ಐ ಬಟನಲ್ಲಿ ಆ ವಿಡಿಯೋನ ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ಆ ವಿಡಿಯೋನ ಸಹ ನೋಡಿ. ನೋಡ್ಬೋದು, ಇಲ್ಲಿ ಸರ್ಕಲಲ್ಲಿ ನಾವೀಗ ರೈಟ್ ತೊಗೊತಾ ಇದ್ದೀವಿ. ಕೆಳಗಡೆ ಆ್ಯಕ್ಚುಲಿ ಔಟರ್ ರಿಂಗ್ ರೋಡ್ನ ಮೇಲೆ ಇದ್ದೀವಿ ನಾವೀಗ. ಇಲ್ಲಿ ರೈಟ್ ತೊಗೊಂಡ್ಮೇಲೆ ಹಾಗೆಯೇ ನಾವು ಇಲ್ಲಿ ಸರ್ವಿಸ್ ರೋಡಲ್ಲಿ ನೇರವಾಗಿ ಹೋಗಬೇಕು. ರೈಟ್ ತಗೊಳ್ಳಿಲ್ಲ, ನೀವು ಸ್ಟ್ರೈಟಾಗಿ ಹೋದ್ರಿ ಅಂತಂದರೆ ನೀವು ಸುಬ್ರಹ್ಮಣ್ಯಪುರ ರೋಡ್ಗೆ ಕನೆಕ್ಟ್ ಆಗ್ತೀರ. ಅದು ವಿಷ್ಣುವರ್ಧನ್ ರೋಡ್ ಅಂತ. ಹಾಗೆ ಸ್ಟ್ರೈಟ್ ಹೋಗ್ಬಿಟ್ರೆ ನೀವು ಕೆಂಗೇರಿ ಹೋಗ್ಬಿಡ್ತೀರ. ಇಲ್ಲಿ ರೈಟ್ ತಗೊಂಡ ನಂತರ ಔಟರ್ ರಿಂಗ್ ರೋಡ್ ಕನೆಕ್ಟ್ ಆಗ್ತೀರಾ. ಕನೆಕ್ಟ್ ಆದಮೇಲೆ ದೇವೇಗೌಡ ಸರ್ಕಲ್ಲು ಅಥವಾ ದೇವೇಗೌಡ ಪೆಟ್ರೋಲ್ ಬಂಕ್ನಿಂದ ಮುಂದೆ ಹೋದರೆ ಕಾಮಾಖ್ಯ ಸರ್ಕಲ್ ಸಿಗುತ್ತೆ. ಅದರ ಸುತ್ತಮುತ್ತನೇ ಅವ್ರ ಮನೆ ಇರೋದು. ಹಾಗಿದ್ರೆ ಬನ್ನಿ, ಇವಾಗ ಔಟರ್ ರಿಂಗ್ ರೋಡಿಗೆ ಕನೆಕ್ಟ್ ಆಗ್ತಿದ್ದೀವಿ. ಸೃಜನ್ ಲೋಕೇಶ್ ಅವರು ನೋಡಿ, ಅವ್ರ ತಂದೆ ಬಂದ್ಬಿಟ್ಟು ಲೋಕೇಶ್ ಅವರ ತಂದೆ ಸುಬ್ಬಯ್ಯ ನಾಯ್ಡು. ಹಲವಾರು ರಂಗಭೂಮಿ ನಾಟಕಗಳನ್ನು ಮಾಡಿ, ನಾಟಕಗಳಿಂದಲೇ ಅವರು ಮುಂದೆ ಬಂದು ನಂತರ ಕನ್ನಡದ ಮೊಟ್ಟ ಮೊದಲ ಹೀರೋ ಆಗ್ತಾರೆ, ಚಲನಚಿತ್ರ ನಟ ಆಗ್ತಾರೆ. ಅದು ಯಾರಂದರೆ ಸುಬ್ಬಯ್ಯ ನಾಯ್ಡು. ಇದನ್ನು ನೀವು ಗೂಗಲ್ ಸಹ ಮಾಡಿ ನೋಡ್ಬೋದು, ಹೂ ಈಸ್ ದ ಫಸ್ಟ್ ಕನ್ನಡ ಹೀರೋ ಅಂತ ಹೇಳಿ. ಸುಬ್ಬಯ್ಯ ನಾಯ್ಡು ಅವರ ಮಗ ಆದಂತಹ ಲೋಕೇಶ್ ಅವರು ಗಿರಿಜಾ ಲೋಕೇಶ್ ಅವರನ್ನು ಮದುವೆ ಆಗ್ತಾರೆ. ಗಿರಿಜಾ ಲೋಕೇಶ್ ಅವರು ಸಹ ಒಬ್ಬ ಮೂಲತಃ ರಂಗಭೂಮಿ ಕಲಾವಿದೆ. ಸರಿಸುಮಾರು 100ಕ್ಕಿಂತ ಜಾಸ್ತಿ ನಾಟಕ ಪ್ರದರ್ಶನಗಳಲ್ಲಿ ಇವರು ಭಾಗವಹಿಸಿದ್ದಾರೆ.
ಸೊ ಇಲ್ಲಿ ಮುಂದ್ಗಡೆ ನಮಗೆ ಫ್ಲೈಓವರ್ ಕಾಣಿಸುತ್ತೆ. ಇದನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಫ್ಲೈಓವರ್ ಅಂತ ಸಹ ಕರೆಯಲಾಗುತ್ತೆ. ಸೊ ಇದ್ರ ಕೆಳಗಡೆನೆ ಇರೋದು ದೇವೇಗೌಡ ಪೆಟ್ರೋಲ್ ಬಂಕ್. ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಇಲ್ಲಿ ಒಂದು ಫ್ಲೈಓವರ್ನ ಕಟ್ಟಿ ಇದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಫ್ಲೈಓವರ್ ಅಥವಾ ಮೇಲ್ಸೇತುವೆ ಅಂತ ಕರೀತಾರೆ. ಸೊ ನಾವು ಸೃಜನ್ ಲೋಕೇಶ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಇವರು ಸರಿಸುಮಾರು ಒಂದು 18ರಿಂದ 20 ಚಲನಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದ್ರ ಜೊತೆ ಒಂದು 13 TV ಶೋಗಳನ್ನು ಸಹ ಇವರು ನಡೆಸಿಕೊಟ್ಟಿದ್ದಾರೆ. ಸೊ ಸಿನಿಮಾ ಬಗ್ಗೆ ಮಾತಾಡಂಗಿದ್ರೆ ಇವರ ಮೊದಲನೇ ಚಲನಚಿತ್ರ ಬಂದ್ಬಿಟ್ಟು 1991ರಲ್ಲಿ ಬಂದಂತಹ ವೀರಪ್ಪನ್ ಅನ್ನುವಂತಹ ಚಿತ್ರ. ನಮ್ಮ ಡೈನಾಮಿಕ್ ಹೀರೋ ಆದಂತಹ ಡೈನಾಮಿಕ್ ಸ್ಟಾರ್ ಆದಂತಹ ದೇವರಾಜ್ ಸರ್ ಅವರು ನಟಿಸಿದಂತಹ ಆ ಒಂದು ಚಲನಚಿತ್ರದಲ್ಲಿ ಸೃಜನ್ ಲೋಕೇಶ್ ಅವರು ಒಬ್ಬ ಬಾಲ ನಟನಾಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಈ ಔಟರ್ ರಿಂಗ್ ರೋಡ್ ಕನೆಕ್ಟ್ ಆದಮೇಲೆ ನಾವು ಎರಡನೇ ಸಿಗ್ನಲಲ್ಲಿ ಇದು ಈಗ ಬಂದ್ಬಿಟ್ಟು ಕಾಮಾಖ್ಯ ಸಿಗ್ನಲ್ ಅಂತ. ಸೊ ಈ ಸಿಗ್ನಲ್ ಆದಮೇಲೆ ನೆಕ್ಸ್ಟ್ ಬರೋದು ಕತ್ರಿಗುಪ್ಪೆ ಸಿಗ್ನಲ್ಲು. ಆ ಕತ್ರಿಗುಪ್ಪೆ ಸಿಗ್ನಲಲ್ಲಿ ನಾವು ರೈಟ್ ತಗೊಬೇಕು. ಸೊ ಬನ್ನಿ, ಈಗ ಸದ್ಯಕ್ಕೆ ಕಾಮಾಖ್ಯ ಸಿಗ್ನಲ್ನ ದಾಟ್ತಾ ಇದ್ದೀವಿ. ಸೊ ಇದಾದಮೇಲೆ ನಾವು ನೆಕ್ಸ್ಟು ಕತ್ರಿಗುಪ್ಪೆ ಸಿಗ್ನಲ್ ಇನ್ನೇನು 1 ನಿಮಿಷದ ಒಳಗಡೆ ಬರುತ್ತೆ. ಆ ಕತ್ರಿಗುಪ್ಪೆ ಸಿಗ್ನಲಲ್ಲಿ ನಾವು ರೈಟ್ ತಗೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು, ಇದೀಗ ಸಿಗ್ನಲಲ್ಲಿದ್ದೀವಿ. ಇದನ್ನು ಕತ್ರಿಗುಪ್ಪೆ ಸಿಗ್ನಲ್ ಅಂತ ಕರೀತಾರೆ. ಸೊ ಈ ಒಂದು ಸಿಗ್ನಲಲ್ಲಿ ನಾನು ರೈಟ್ ತಗೊತಾ ಇದ್ದೀನಿ. ಸೊ ಇಲ್ಲಿ ಬೋರ್ಡ್ ಸಹ ಇದೆ, ನಾನು ನಿಮಗೆ ಬೋರ್ಡ್ ತೋರಿಸ್ತೀನಿ. ಕತ್ರಿಗುಪ್ಪೆ ಮುಖ್ಯ ರಸ್ತೆ ಅಂತ, ಕತ್ರಿಗುಪ್ಪೆ ಮುಖ್ಯ ರಸ್ತೆ ಇಲ್ಲಿ ನೋಡ್ಬೋದು, ನೀವು ಕಾಣಿಸ್ತಿದೆ. ಆ ಬೋರ್ಡ್ನ ಒಂದು ಫೋಟೋ ಕೂಡ ತೆಗೆಯೋಣ. ಸೊ ಇದೇ ಕತ್ರಿಗುಪ್ಪೆ ಮುಖ್ಯ ರಸ್ತೆ. ಇಲ್ಲಿಂದ ನಾನು ರೈಟ್ ತಗೊಂಡ್ಮೇಲೆ ಇಲ್ಲಿ ಫಸ್ಟ್ ಲೆಫ್ಟ್ ತಗೊಬೇಕಾಗತ್ತೆ. ಈಗ ಫಸ್ಟ್ ಲೆಫ್ಟ್ ತಗೊತೀನಿ. ಅಲ್ಲಿ ಬೋರ್ಡಲ್ಲಿ ನೋಡ್ಬೋದು, 1ನೇ ಅಡ್ಡ ರಸ್ತೆ ಕತ್ರಿಗುಪ್ಪೆ ಅಂತ ಇದೆ. ಸೊ ಈ ರಸ್ತೆಯಲ್ಲಿ ಮುಂದೆ ಹೋಗಿ ಮತ್ತೆ ಫಸ್ಟ್ ರೈಟನ್ನು ತಗೊತೀನಿ. ಇಲ್ಲಿ ಆ ರಸ್ತೆಯಿಂದ ಲೆಫ್ಟ್ ತಗೊಂಡ್ಮೇಲೆ ಇಲ್ಲಿ ಮುಂದೆ ರೈಟ್ ತಗೊತಾ ಇದ್ದೀನಿ. ಸೊ ನಾನು ತುಂಬ ಬೆಳಗ್ಗೆನೇ ಬರೋದು, ಯಾಕಂದರೆ ಸ್ವಲ್ಪ ಟ್ರಾಫಿಕ್ಕು ಕೂಡ ಕಡಿಮೆ ಇರುತ್ತೆ ಬೆಳಗ್ಗೆ ಅಂತೇಳಿ. ಆದರೂ ಸಹ ಇವತ್ತು ಇಷ್ಟೊಂದು ಟ್ರಾಫಿಕ್ ಇದೆ. ಸೊ ನೋಡ್ಬೋದು, ನಾವಿಲ್ಲಿ ಅಲ್ಲಿ ಬೋರ್ಡ್ ಕಾಣಿಸ್ತಿದೆ ನಿಮಗೆ, GST ಬ್ಯಾನರ್ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಸೃಜನ್ ಲೋಕೇಶ್ ಅವರ ಮನೆ ಇದೇನೆ. ಇಲ್ಲಿ ನೋಡ್ಬೋದು GST ಬೋರ್ಡ್ ಎಲ್ಲ ಕಾಣಿಸ್ತಾ ಇದೆ. ಅವ್ರಿಗೆ GST ಅಂದರೆ ಗೋಸ್ಟ್ ಇನ್ ಟ್ರಬಲ್ ಅನ್ನುವಂಥ ಹೊಸ ಮೂವಿ ರೀಸೆಂಟಾಗಿ ರಿಲೀಸ್ ಆಗಿದ್ದು. ಸೊ ಇದೇ ಗೆಳೆಯರೆ ಸೃಜನ್ ಲೋಕೇಶ್ ಅವರ ಮನೆ. ಸೊ ಖಂಡಿತ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ.